ಚೈನಾದಲ್ಲಿ ವಿತೌಟ್ ಹೆಲ್ಮೆಟ್ ಗಾಡಿನ ರೈಡ್ ಮಾಡಿದ್ರೆ ಫೈನ್ ಎಷ್ಟು ಗೊತ್ತಾ? ಚೈನಾದಲ್ಲೂ ಕೂಡ ನಮ್ ದೇಶದ ತರ ವಿತೌಟ್ ಹೆಲ್ಮೆಟ್ ರೈಡ್ ಮಾಡಿದ್ರೆ ಫೈನ್ ಹಾಕ್ತಾರೆ, ಪೊಲೀಸ್ ಅವ್ರು ಹಿಡಿತಾರೆ. ಅದರಲ್ಲೂ ನಾವಿರೋ ಸಿಟಿನಲ್ಲಂತೂ ಎಲೆಕ್ಟ್ರಿಕ್ ಬೈಕ್ ಅಲ್ಲೂ ಕೂಡ ಇಬ್ರು ಕೂತ್ಕೊಂಡು ಹೋಗೋಗೆ ಇಲ್ಲ. ಒಂದ್ ಗಾಡಿ ಮೇಲೆ ಒಬ್ರೇ ಸವಾರರು ಇರ್ಬೇಕು, ಜೊತೆಗೆ ಒಂದ್ ಮಗು ಕೂರ್ಸ್ಕೋಬಹುದು. ಇಬ್ರು ಅಂತೂ ಇರಂಗೇ ಇಲ್ಲ. ಅದು ವಿತ್ ಹೆಲ್ಮೆಟ್ ವಿತೌಟ್ ಹೆಲ್ಮೆಟ್ ಯಾವ್ದು ಕೂಡ ಅಲೋ ಮಾಡೋದಿಲ್ಲ. ಒಂದ್ ಗಾಡಿ ಮೇಲೆ ಒಬ್ರೇ ಕೂತ್ಕೋಬೇಕು. ಟೂ ವೀಲರ್ ಅಲ್ಲಿ ಹೋಗೋರ್ಗಂತೂ ಈ ತರ ಸಪರೇಟ್ ಆಗಿ ಸರ್ವಿಸ್ ರೋಡ್ ಇರುತ್ತೆ. ಅಂದ್ರೆ ಕಾರ್ ಮಧ್ಯದಲ್ಲಿ ನಾವು ಹೋಗೋಗಿಲ್ಲ, ಸಪರೇಟ್ ಸೈಡ್ ಅಲ್ಲೇ ಹೋಗ್ಬೇಕು. ರೈಟ್ ಟರ್ನ್ ಆಗೋರ್ಗಂತೂ ಫ್ರೀ ಟರ್ನ್ ಇರುತ್ತೆ. ಅಂದ್ರೆ ಅವ್ರು ಸಿಗ್ನಲ್ಗೋಸ್ಕರ ವೇಟ್ ಮಾಡೋಂಗಿಲ್ಲ. ಲೆಫ್ಟ್ ಮತ್ತೆ ಸ್ಟ್ರೈಟ್ ಹೋಗೋರು ಮಾತ್ರ ಸಿಗ್ನಲ್ ವೇಟ್ ಮಾಡಬೇಕು. ಸುಮಾರು ವರ್ಷಗಳು ಚೈನಾದಲ್ಲಿ ಯಾವುದೇ ರೀತಿ ಎಲೆಕ್ಟ್ರಿಕ್ ಬೈಕ್ ಸವಾರರಿಗೆ ಕಂಡೀಷನ್ಸ್ ಹಾಕಿರ್ಲಿಲ್ಲ. ಈಗ ಗಾಡಿಗಳು ಕೂಡ ಜಾಸ್ತಿ ಆದವು. ಆಮೇಲೆ ಆಕ್ಸಿಡೆಂಟ್ ರೇಟ್ ಕೂಡ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗ್ತಿದೆ ಸ್ಪೀಡಾಗಿ ಓಡಿಸೋದ್ರಿಂದ ಅಂತ ಹೆಲ್ಮೆಟ್ ನ ಕಡ್ಡಾಯ ಮಾಡಿದ್ದಾರೆ. ಆಮೇಲೆ ಫೈನ್ ಕೂಡ ಹಾಕಕ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಹೆಲ್ಮೆಟ್ ಇಲ್ದೇನೆ ಗಾಡಿನ ಓಡಿಸಿದ್ರೆ ಒಂದು 20 ರಿಂದ 50 RMB ಫೈನ್ ಹಾಕ್ತಾರೆ. ಅಂದ್ರೆ ನಮ್ಮ ದೇಶದ ಕರೆನ್ಸಿನಲ್ಲಿ ಒಂದು 350 ರೂಪಾಯಿಂದ 800 ರೂಪಾಯಿ ಒಳಗಡೆ ಫೈನ್ ಹಾಕ್ತಾರೆ. ಇಲ್ಲಿ ಚೀನಿಯರು ಕೂಡ ಹೆಲ್ಮೆಟ್ ಇಲ್ದಾನೆ ಸುಮಾರು ಜನ ತಪ್ಪಿಸ್ಕೊಂಡು ಹಾಗೆ ಓಡಾಡ್ತಾ ಇರ್ತಾರೆ ಪೊಲೀಸ್ ಅವ್ರ ಕೈಲಿ. ಫಾರಿನರ್ಸ್ಗೆ ಈ ತರ ಯಾವ್ದು ರೂಲ್ಸ್ ನ ಇನ್ನ ಇಂಪ್ಲಿಮೆಂಟ್ ಮಾಡಿಲ್ಲ. ಬಟ್ ಆದ್ರೂ ನಾನು ಹೆಲ್ಮೆಟ್ ನ ಕಂಪಲ್ಸರಿ ಹಾಕೊಂಡು ಹೋಗ್ತೀನಿ. ಯಾಕೆಂದ್ರೆ ಇನ್ ಕೇಸ್ ಪೊಲೀಸ್ ಅವ್ರು ನನ್ನ ಹಿಡಿದ್ರೆ ಅವ್ರು ನನ್ನ ಹೆಸರಿಂದ ಐಡೆಂಟಿಫೈ ಮಾಡಲ್ಲ, ನನ್ನ ದೇಶದಿಂದ ನನ್ನ ಐಡೆಂಟಿಫೈ ಮಾಡ್ತಾರೆ ಇಂಡಿಯನ್ ಅಂತ.